ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ನಮ್ಮ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಮನೇಲಿ ಏನೂ ನಾಷ್ಟ ಮಾಡಿರಲಿಲ್ಲ. ಅದಕ್ಕೆ ಅಂದ್ಬಿಟ್ಟು ಈಚೆ ಹೋಗೋಣ ನಾಷ್ಟ ಮಾಡೋಕ್ಕೆ ಅಂತ ಅಂದ್ಕೊಂಡ್ವಿ. ನನ್ನ ಹಸ್ಬೆಂಡ್ ಬೆಳಗ್ಗೆನೇ ನಾಷ್ಟಕ್ಕೆ ನಾನ್ ವೆಜ್ಗೆ ಹೋಗೋಣ ಬಾ, ಇವತ್ತು ವೆಡ್ನೆಸ್ಡೇ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಹೋದೆ. ಬೆಳಗ್ಗೆ ಹೆಂಗಪ್ಪ ನಾನ್ ವೆಜ್ ತಿನ್ನೋದು ಅಂದ್ಕೊಂಡು ನಾವು ಹೋಗಿದ್ದೆ ಭೈರವೇಶ್ವರ ಮಿಲ್ಟ್ರಿ ಹೋಟ್ಲಿಗೆ. ನನ್ನ ಹಸ್ಬೆಂಡ್ ಬಿರಿಯಾನಿ ತೊಗೊಂಡ್ರು, ನಾನು ಇಡ್ಲಿ ತೊಗೊಂಡೆ. ಇಡ್ಲಿಗೆ ಚಿಕನ್ ಗ್ರೇವಿ ತೊಗೊಂಡೆ. ಅದಾದಮೇಲೆ ಮನೆಗೆ ಬಂದ್ವಿ. ನಾವು ನಾಷ್ಟ ಮಾಡೋಷ್ಟರಲ್ಲೇ 12:30 ಮಧ್ಯಾಹ್ನ ಆಗೋಗಿತ್ತು. ಸೊ ಲಾಗಿನ್ ಆಗಬೇಕು 12:30ಗೆ. ಲಾಗಿನ್ ಹಾಕ್ಕೊಂಡು ನಾನು ಕೂತ್ಕೊಂಡೆ. ಅಪ್ಪ ಮಗನೂ ಸ್ವಲ್ಪ ಹೊತ್ತು ಹಂಗೆ ಕೆಲಸ ಮಾಡಿಕೊಂಡು ಆಟ ಆಡಿಕೊಂಡು ಮಲ್ಕೊಂಡ್ರು. ಮತ್ತೆ ಎದ್ಬಿಟ್ಟು ಸಾಹೇಬ್ರನ್ನ ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಪಾಪುನ ಕರ್ಕೊಂಡೋದ್ರು ಅವ್ರ ಫ್ರೆಂಡ್ ಅಂಗಡಿ ಎದುರಿಗೆ. ನಾನು ಫುಲ್ ಡೇ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಫುಲ್ ಡೇ ಬ್ಯುಸಿ ಆಗಿದ್ದೆ ನಾನು ಆಫೀಸ್ ಕೆಲಸದಲ್ಲಿ. ಅದಾದಮೇಲೆ ಸಾಯಂಕಾಲ ಪಾಪುನ ರೌಂಡ್ ಹೊಡಿಸ್ಬೇಕಲ್ಲ, ಹೋಗಿದ್ವಿ ಈಚೆಗೆ. ಫುಲ್ ಗಣೇಶನ ಕೂರಿಸ್ಕೊಂಡು ಎಲ್ಲರೂ ಡ್ಯಾನ್ಸ್ ಆಡ್ತಿದ್ರು. ನಮ್ಮ ಸಾಹೇಬ್ರು ಡ್ಯಾನ್ಸ್ ಆಡ್ತೀನಿ ಅಂತ ಹೋಗ್ಬಿಟ್ಟು ಡ್ಯಾನ್ಸ್ ಆಡ್ದೇ ವಾಪಸ್ ಬಂದರು. ಅದಾದಮೇಲೆ ನಾವು ಮನೆಗೆ ಬರೋಣ ಅನ್ನೋಷ್ಟ್ರಲ್ಲಿ ತುಂಬ ಅಂದರೆ ತುಂಬ ಮಳೆ ಸ್ಟಾರ್ಟ್ ಆಗೋಯಿತು. ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಇನ್ನು ಪಾಪನ ಬೈಕಲ್ಲಿ ಕರ್ಕೊಂಡು ಹೋಗಲ್ಲ ಅಂದ್ಬಿಟ್ಟು ನಮ್ಮ ಮಾವಂಗೆ ಫೋನ್ ಮಾಡಿದೆ. ನಮ್ಮ ಮಾವ ಬಂದರು. ಬೈಕ್ ನಮ್ಮ ಯಜಮಾನ್ರನ್ನಲ್ಲೇ ಬಿಟ್ಬಿಟ್ಟು ನಾವು ಮನೆ ಕಡೆ ಆಟೋಲ್ಲಿ ಬಂದುಬಿಟ್ವಿ. ಇದು ನನ್ನ ಮಿನಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.